ಚುಮು ಚುಮು ಚಳಿಯ ರಾತ್ರಿ. ಎಲ್ಲ ಕಡೆ ಕತ್ತಲು ಆವರಿಸಿದೆ. ರಾಂಪುರ ಹಳ್ಳಿಯಲ್ಲಿ ಕಳೆದ ಎಷ್ಟೋ ದಿನಗಳಿಂದ ಸತತವಾಗಿ ಮಳೆ ಸುರಿತಾನೇ ಇದೆ. ಮಳೆಯಿಂದಾಗಿ ಊರ ತುಂಬಾ ಕಪ್ಪೆಗಳ ಟರ್ ಟರ್ ಶಬ್ದ ಕೇಳಿಸ್ತಿದೆ. ಕಿರಣ್ ತನ್ನ ಪಕ್ಕದ ಮನೆಯ ದೋಸ್ತ್ ಸುನೀಲ್ನ ಕರೆಯೋಕೆ ಹೊರಟಿದ್ದ. ಲೋ ಸುನೀಲ್, ಏನ್ ಮಾಡ್ತಿದ್ಯೋ? ಲೇ, ನಾನು ನಿನ್ನನ್ನೇ ನೋಡೋಕ್ಕೆ ಬರ್ತಿದ್ದೆ. ಇವತ್ತು ಸಂಜೆಯಿಂದಲೇ ಯಾಕೋ ಮನಸ್ಸು ಸರಿಯಿಲ್ಲ ನಂದು. ಮನೆಯಲ್ಲಿ ಒಬ್ಬನೇ ಇರೋಕ್ಕೆ ಯಾಕೋ ಭಯವಾಗ್ತಿದೆ. ಕತ್ತಲಲ್ಲಿ ಗೋಡೆಗಳೆಲ್ಲ ನನ್ನನ್ನೇ ನೋಡ್ತಿದ್ದ ಹಾಗೆ ಅನ್ನಿಸ್ತು. ಹೌದಾ? ಮತ್ತೆ ಮನಸ್ಸು ಹೇಗೆ ಸರಿ ಇರುತ್ತೆ ಹೇಳು? ನಾವೆಲ್ಲ ಸೇರ್ಕೊಂಡು ಪಕ್ಕದೂರು ಆವರ್ಗೆರೆಗೆ ಹೋಗಿ ರಾವಣ ವಧೆ ನಾಟಕ ನೋಡೋಣ ಅನ್ಕೊಂಡಿದ್ವಿ. ಆದರೆ ಈ ಹಾಳಾದ ಮಳೆ ಎಲ್ಲ ಕೆಡಿಸ್ತು. 2 ದಿನದಿಂದ ಬಿಡದೇ ಬರ್ತಿದೆ. ಅದಕ್ಕೆ ನಾಟಕ ಕ್ಯಾನ್ಸಲ್ ಆಯಿತು. ಹೌದು, ಸಿಟಿಯಿಂದ ಶಾರದಮ್ಮನ ನಾಟಕ ಮಂಡಳಿ ಬರಬೇಕಿತ್ತು. ಅವ್ರು ಬರಲಿಲ್ಲ. ಬಂದಿದ್ರೂ ಆ ತುಂಗಾ ನದಿ ದಾಟ್ಕೊಂಡೇ ಬರಬೇಕಿತ್ತು. ಈ ಮಳೆಯಲ್ಲಿ ದೋಣಿ ಕೂಡ ನಡೀತಿಲ್ಲ. ಇಬ್ರು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಕರೆಂಟ್ ಹೋಯ್ತು. ಇದೊಂದು ಬಾಕಿ ಇತ್ತು ನೋಡು. ಈಗಾಗಲೇ ಮನೇಲಿ ಬಂದಿ ಆಗ್ದೀವಿ, ಈ ಕರೆಂಟ್ ಬೇರೆ ಹೋಯ್ತು. ಛೇ, ಏನು ಕಿರಿಕಿರಿ ಗುರು. ಮನೇಲಿ ಕೂತ್ಕೊಂಡು ಏನು ಮಾಡೋದು? ಬಾ, ಆ ಚೆನ್ನಪ್ಪನ ಅಂಗಡಿಗೆ ಹೋಗಿ ಕೂರೋಣ. ಅವನ ಕೈ ಟೀ ಕುಡಿದ್ರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಮತ್ತೆ ಅಲ್ಲಿ 4 ಜನ ಇದ್ರೆ ಸ್ವಲ್ಪ ಧೈರ್ಯ ಬರುತ್ತೆ. ನಡಿ ನಡಿ. ತಡಿ, ಟಾರ್ಚ್ ತಗೊಂಡು ಬರ್ತೀನಿ. ದಾರಿ ಸರಿ ಇಲ್ಲ. ಟಾರ್ಚ್ ಹಿಡ್ಕೊಂಡು ಸುನೀಲ್ ಮತ್ತು ಕಿರಣ್ ಚೆನ್ನಪ್ಪನ ಟೀ ಅಂಗಡಿ ಕಡೆ ನಡೆದ್ರು. ಹಳ್ಳಿಯ ಮಣ್ಣಿನ ರಸ್ತೆಯಲ್ಲಿ ಎಲ್ಲಾ ಕಡೆ ನೀರು ತುಂಬಿದೆ. ರಸ್ತೆ ಅಕ್ಕಪಕ್ಕ ಭತ್ತದ ಗದ್ದೆಗಳಿವೆ. ಲೇ ಸುನೀಲ್, ಆ ಸ್ಮಶಾನದ ಕಡೆ ನೋಡಬೇಡ. ಸುಮ್ಮನೆ ಮುಂದೆ ನೋಡ್ಕೊಂಡು ನಡಿ. ಯಾಕೋ, ಏನಾಯ್ತು? ನಿಂಗೆ ಗೊತ್ತಿಲ್ವಾ? ನಿನ್ನೆ ರಾತ್ರಿ ರಮೇಶ್ ಆ ಕಡೆಯಿಂದ ಬರಬೇಕಾದ್ರೆ ಏನೋ ನೋಡ್ದನಂತೆ. ಜ್ವರ ಬಂದು ಮಲಕವ್ರೆ, ಇನ್ನೂ ಎದ್ದೇ ಇಲ್ಲ. ಏನು ಹೇಳ್ತಿದ್ಯಾ? ದೆವ್ವ ಕಿವನ? ಗೊತ್ತಿಲ್ಲ, ಆದರೆ ಅವ್ನು ನೋಡಿದ್ಮೇಲೆ ಮಾತು ಬಿಟ್ಬಿಟ್ಟಿದ್ದಾನಂತೆ. ಬರೀ ಕಣ್ಣು ಬಿಟ್ಕೊಂಡು ಸೀಲಿಂಗ್ ನೋಡ್ತಿದ್ದಾನಂತೆ. ಲೇ, ಏನದು ಸೌಂಡ್? ಯಾರೋ ನಮ್ಮ ಹಿಂದೆನೇ ಬರ್ತಿದ್ದಾರೆ ಅನ್ಸುತ್ತೆ. ಸುಮ್ಮನಿರು, ಬೆಕ್ಕು ಇರ್ಬೋದು. ಟಾರ್ಚ್ ಆ ಕಡೆ ಬಿಡಬೇಡ, ವೇಗವಾಗಿ ನಡಿ. ಹೀಗೆ ಅಂತೂ ಇಂತೂ ಉಸಿರು ಬಿಗಿ ಹಿಡಿದು 10 ನಿಮಿಷ ನಡೆದ ಮೇಲೆ ಇಬ್ರು ಚೆನ್ನಪ್ಪನ ಅಂಗಡಿ ತಲುಪಿದ್ರು. ಅಂಗಡಿಯಲ್ಲಿ ಒಂದು ಚಿಮಣಿ ದೀಪ ಉರಿತಿತ್ತು. ಆ ಬೆಳಕಲ್ಲೇ ಚೆನ್ನಪ್ಪ ಟೀ ಮಾಡ್ತಿದ್ದ. ಆ ಮಬ್ಬು ಬೆಳಕು ನೋಡಕ್ಕೆ ಒಂಥರ ಮಿಸ್ಟ್ರಿ ಫೀಲ್ ಕೊಡ್ತಿತ್ತು. ಅಪ್ಪ, ಬದುಕಿದ್ವಿ. ಲಂಕೇಶ್ ಕಾಕ, ನೀವಿಲ್ಲೇನ್ ಮಾಡ್ತಿದ್ದೀರಾ ಇಷ್ಟೊತ್ತಲ್ಲಿ? ಅರೆ ಲಂಕೇಶ್ ಕಾಕ, ನೀವಿಲ್ಲಿದ್ದೀರಾ? ಲಂಕೇಶ್ ಕಾಕ ಅಂದ್ರೆ ರಿಟೈರ್ಡ್ ಪೊಲೀಸ್ ಆಫೀಸರ್. 5 ವರ್ಷದ ಹಿಂದೆ ರಿಟೈರ್ ಆಗಿ ಹೆಂಡತಿ ಜೊತೆ ಹಳೇ ಮನೆಯಲ್ಲಿ ಇದ್ದಾರೆ ಮತ್ತು ಅವರ ಮಗಳು ಮದುವೆಯಾಗಿ ಬೆಂಗಳೂರಲ್ಲಿ ಇದ್ದಾಳೆ. ಓಹೋ, ಕಿರಣ್, ಸುನೀಲ್, ಒಳ್ಳೆ ಕೆಲಸ ಮಾಡಿದ್ರಿ ಇಲ್ಲಿ ಬಂದು. ಮನೆಯಲ್ಲಿ ನಿದ್ದೆ ಬರ್ತಿಲ್ವಪ್ಪ, ಹಳೆಯ ನೆನಪುಗಳು ಕಾಡ್ತಿದೆ. ಅದಕ್ಕೆ ಟೀ ಕುಡಿಯೋಣ ಅಂತ ಬಂದೆ. ಮನೆಯಲ್ಲಿ ಪದೇ ಪದೇ ಟೀ ಕೇಳಿದ್ರೆ ಹೆಂಡತಿ ಬೈತಾಳೆ. 3 ಜನ ಹೀಗೆ ಮಾತಾಡ್ತಿರುವಾಗ್ಲೇ ಚೆನ್ನಪ್ಪ ಟೀ ತಂದ. ನಿಮ್ಗಿಬ್ರಿಗೆ ವಿಷಯ ಗೊತ್ತಾಯ್ತಾ? ನಾನು ಲಂಕೇಶ್ ಕಾಕಾಗೆ ಅದ್ರ ಬಗ್ಗೆನೇ ಹೇಳ್ತಿದ್ದೆ. ಏನ್ ಸಮಾಚಾರ ಚೆನ್ನಪ್ಪ ಕಾಕ? ನಿನ್ ಮುಖ ನೋಡಿದ್ರೆ ಏನೋ ಸೀರಿಯಸ್ ವಿಷಯ ಇದ್ದಂಗಿದೆ. ಓಹೋ, ನಿಮ್ಗ್ ಗೊತ್ತಿಲ್ವಾ? ನಿನ್ನೆ ರಾತ್ರಿ ರಮೇಶ್ನ ಆ ನಿಶಿಭೂತ ಹಿಡ್ಕೊಂಡಿತ್ತಂತೆ. ಅಯ್ಯೋ ದೇವ್ರೇ, ಅದ ಗೊತ್ತು ಬಿಡಿ. ಅವನೀಗ ಹೇಗಿದ್ದಾನೆ? ಹೇಗೋ ಪ್ರಾಣ ಉಳೀತ್ ಬಿಡು. ಎಂಥ ಭಯಾನಕ ಘಟನೆ ಅದು. ಸ್ಮಶಾನದ ಹತ್ರ ಬಿಳಿ ಸೀರೆ ಉಟ್ಕೊಂಡಿರೋ ಹೆಂಗಸು ಅಳ್ತಾ ಇದ್ಲಂತೆ. ಇವನು ಹತ್ರ ಹೋಗಿದ್ದಾನೆ. ತಿರುಗಿ ನೋಡಿದ್ರೆ ಮುಖಾನೇ ಇಲ್ವಂತೆ. ಪುಣ್ಯ ಮಾಡಿದ್ದ ಬಚಾವ. ಅಯ್ಯೋ ಸಾಕ್ ನಿಲ್ಸಿ ಅಣ್ಣ, ಎದೆ ಒಡೆದು ಹೋಗುತ್ತೆ. ದೇವ್ರೆ, ಈ ಮಳೆ ರಾತ್ರಿಲಿ ಈ ನಿಶಿಭೂತ ಅಂತ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಲಂಕೇಶ್ ಕಾಕ ಇಷ್ಟೊತ್ತು ಸುಮ್ನೆ ಕೇಳ್ತಿದ್ರು. ಲೋಟದಲ್ಲಿ ಕೊನೆ ಗುಟುಕು ಟೀ ಕುಡಿದು ಬಾಯಿ ಬಿಟ್ರು. ನಿಶಿಭೂತ ಅನ್ನೋದು ಸುಳ್ಳಲ್ಲ ಕಣ್ರೋ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಸಾವು ನನ್ನ ಕಣ್ಣೆದುರಿಗೆ ಬಂದು ಹೋಗಿದೆ. ಏನ್ ಹೇಳ್ತಿದ್ದೀರಾ ಲಂಕೇಶ್ ಕಾಕ? ನೀವ್ ಯಾವಾಗ ನೋಡಿದ್ರಿ? ಆ ಕತೆ ಹೇಳಿ ಪ್ಲೀಸ್.
ಲಂಕೇಶ್ ಕಾಕ ಆ ಮಳೆ ರಾತ್ರಿಲಿ ತಮ್ಮ ಜೀವನದ ಭಯಂಕರ ಕತೆ ಹೇಳೋಕೆ ಶುರು ಮಾಡಿದ್ರು. ಆಗ ನನಗೆ 40 ವರ್ಷ ಇರ್ಬೋದು. ನಾನು ಪೊಲೀಸ್ ಆಗಿದ್ದೆ. ನನ್ನ ಫ್ರೆಂಡ್ ಒಬ್ಬ ಡ್ಯೂಟಿ ವಿಷಯಕ್ಕೆ ಕೊಡಚಾದ್ರಿ ಹಳ್ಳಿಗೆ ಬಂದಿದ್ದ. ಒಂದು ಸಂಜೆ ನನ್ನ ಫ್ರೆಂಡ್ ಅವನು ಶಿಕಾರಿ ಮಾಡೋದ್ರಲ್ಲಿ ಎತ್ತಿದ ಕೈ ಆಗಿದ್ದ ಭೈರವ ನನ್ನ ಹತ್ರ ಬಂದ. ಲಂಕೇಶ್, ಕೊರ್ಚಾದ್ರಿ ಆ ಕಡೆ ಇರೋ ಕೆರೆ ಹತ್ರ ರಾತ್ರಿ ಅಪರೂಪದ ಕಪ್ಪು ಕೊಕ್ಕರೆಗಳು ಇಳ್ತಾವೆ ಅಂತೆ. ಶಿಕಾರಿ ಮಾಡೋಕೆ ಬರ್ತೀಯಾ? ಲೇ ಹುಚ್ಚ, ಬ್ಯಾಡ್ಕನೋ. ಊರ ಜನ ಮಾತಾಡ್ಕೋತಾರೆ ಆ ಕೆರೆ ಸರಿ ಇಲ್ಲ ಅಂತ. ಅಮಾವಾಸ್ಯೆ ದಿನ ಅಲ್ಲಿಗೆ ಹೋದವರು ವಾಪಸ್ ಬಂದಿಲ್ವಂತೆ. ಥೂ ನಿನ್ನ, ಪೊಲೀಸ್ ಆಗಿ ದೆವ್ವ ಭೂತ ಅಂತ ಹೆದರ್ತೀಯಾ? ನನ್ನ ಹತ್ರ ಬಂದುಕ್ಕಿದೆ. ಯಾವ ದೆವ್ವ ಬಂದ್ರೂ ಸುಟ್ಟು ಬೂದಿ ಮಾಡ್ತೀನಿ. ನೀನ್ ಗಂಡ್ಸಾಗಿದ್ರೆ ಬಾ, ಇಲ್ಲ ಅಂದ್ರೆ ಬಳೆ ಹಾಕೊಂಡು ಮನೆಯಲ್ಲಿರು. ಲೇ, ಆ ಕಡೆ ನಾನೆಂದೂ ಹೋಗೇ ಇಲ್ಲ. ನಿನಗೆ ದಾರಿ ಗೊತ್ತಾ? ಎಲ್ಲಾ ತಿಳ್ಕೊಂಡಿದ್ದೀನಿ, ಏನೂ ಪ್ರಾಬ್ಲಮ್ ಆಗಲ್ಲ. ಇವತ್ತು ರಾತ್ರಿನೇ ಹೋಗೋಣ. ಸರಿ, ಆದ್ರೆ ಆಕಾಶ ನೋಡು, ಸರಿ ಇಲ್ಲ, ಮಳೆ ಬರೋ ಹಾಗಿದೆ. ಇಂಥ ಟೈಮಲ್ಲಿ ಹೋಗೋದು ಸರಿನಾ? ಇಂಥ ಮಳೆ ಟೈಮಲ್ಲೇ ಕೆರೆಗೆ ಹೋಗ್ಬೇಕು. ಇಂಥ ಚಾನ್ಸ್ ಸಿಗಲ್ಲ. ಬಾ ಹೋಗೋಣ. ಸರಿ ಆಯ್ತು, ರಾತ್ರಿ 11 ಗಂಟೆ ಮೇಲೆ ಬಿಡೋಣ. ಹೀಗೆ ನಾವಿಬ್ರು ಮಾತಾಡ್ತಿರ್ಬೇಕಾದ್ರೆ ಆ ಊರಿನ ಒಬ್ಬ ಹಿರಿಯಜ್ಜ ಅಲ್ಲಿಗೆ ಬಂದ್ರು. ಎಲ್ಲಿಗೆ ಹೊರಟ್ರಿ ಮಕ್ಕಳ? ಸಾವಿನ ಮನೆಗ? ಏ ಮುದುಕ, ದಾರಿ ಬಿಡು, ನಾವು ಶಿಕಾರಿಗೆ ಹೋಗ್ತಿದೀವಿ. ಬೇಡಪ್ಪ, ತಪ್ಪು ಮಾಡಬೇಡಿ. ಅಪ್ಪಿತಪ್ಪಿಯೂ ರಾತ್ರಿ ಆ ಕಡೆ ಹೋಗ್ಬೇಡಿ. ಆ ಕಡೆ ಯಾರೂ ಹೋಗಲ್ಲ. ಅಲ್ಲಿ ನಿಶಿಭೂತ ಇದೆ. ನಿಶಿಭೂತಾನ ಅಂದ್ರೇನು? ನಿಶಿಭೂತ ಅನ್ನೋದು ಒಂಥರ ಆತ್ಮಗಳು. ರಾತ್ರಿ ಹೊತ್ತು, ಅದರಲ್ಲೂ 12 ಗಂಟೆ ಮೇಲೆ ಇವು ನಮಗೆ ಬೇಕಾದವರ ಹಾಗೆ, ಅಂದರೆ ಫ್ರೆಂಡ್ಸ್ ಅಥವಾ ಸಂಬಂಧಿಕರ ರೂಪದಲ್ಲಿ ಬರ್ತಾವೆ. ಆಮೇಲೆ ನಮ್ಮ ಹೆಸರು ಕೂಗಿ ಹತ್ತಿರ ಕರೀತಾವೆ. ಹತ್ತಿರ ಹೋದ್ರೆ ಮುಗೀತು, ಕೊಂದು ಹಾಕ್ತಾವೆ. ಇಂಥ ಆತ್ಮಗಳು ಕೆರೆ ಹತ್ರ, ಸ್ಮಶಾನ ಅಥವಾ ಹಳೆ ಆಲದ ಮರದಲ್ಲಿ ಇರ್ತಾವೆ. ನೀವು ಹೇಳ್ತಿರೋ ಕೆರೆ ಹತ್ರನೂ ಇವುಗಳ ಕಾಟ ಇದೆ. ದಯವಿಟ್ಟು ಅಲ್ಲಿಗೆ ಹೋಗಬೇಡಿ. ಹಗಲಲ್ಲೂ ಹೋಗಬೇಡಿ. ಆ ಕಾಡಲ್ಲೂ ಹೋಗಬೇಡಿ. ಡೇಂಜರ್. ಅಲ್ಲಿ ಪಿಶಾಚಿಗಳು ತಿರುಗ್ತಾ ಇರ್ತಾವೆ. ಇಷ್ಟು ಹೇಳಿ ಆ ಅಜ್ಜ ಹೊರಟೋದ್ರು. ನಾವು ತಲೆ ಆಡಿಸಿದ್ವಿ. ಆದ್ರೆ ಅವ್ರು ಹೋದ ಮೇಲೆ ಭೈರವ ಮಾತಾಡಿದ. ಹುಚ್ಚ ಮುದುಕ, ಲಂಕೇಶ್ ನಡಿ. ಇವ್ರ ಮಾತು ಕೇಳಿದ್ರೆ ನಾವು ಎಲ್ಲೂ ಹೋಗೋಕೆ ಆಗಲ್ಲ. ಆ ಕಪ್ಪು ಹಕ್ಕಿ ಶಿಕಾರಿ ಮಾಡ್ಲೇಬೇಕು. ಅದಕ್ಕೆ ತಾನೇ ನಾವು ಬಂದಿರೋದು. ಹೋಗ್ಲೇಬೇಕು. ಹೋಗೋದು ಸರಿನಾ? ಯಾಕೆದರ್ತೀಯ? ನಾನಿದೀನಲ್ಲ. ನಡಿ, ಏನೂ ಆಗಲ್ಲ. ರಾತ್ರಿ ಊಟ ಮಾಡಿ ನಾವಿಬ್ರು ಕೆರೆ ಕಡೆ ಹೊರಟ್ವಿ. ಆ ಕೆರೆ ಊರಿನ ಕೊನೆಯಲ್ಲಿ ಇತ್ತು. ಭೈರವ ಮುಂದೆ, ನಾನು ಅವನ ಹಿಂದೆ ನಡೀತಿದ್ದೆ. ಚೀಟಿ ಚೀಟಿ ಮಳೆ ಬರ್ತಿತ್ತು. ಕತ್ತಲಲ್ಲಿ ನಾವು ಮುಂದೆ ಸಾಗ್ತಿದ್ವಿ. ಇಡೀ ಊರು ಮಲಗಿತ್ತು. ಸ್ಮಶಾನ ಮೌನ ಇತ್ತು. ಅರ್ಧ ಗಂಟೆ ನಡ್ಕೊಂಡು ಹೋದ ಮೇಲೆ ಕೆರೆ ಸಿಕ್ತು. ಇಲ್ಲೊಂದು ಹಕ್ಕಿ ಕಾಣ್ತಿಲ್ವಲ್ಲೋ, ರಾತ್ರಿ ಇಲ್ಲಿಗೆ ಬರ್ತಾವೆ ಅಂತ ಹೇಳಿದ್ದೆ. ಆದರೆ ಸತ್ಯ ಹೇಳ್ತೀನಿ ಕೇಳು, ಈ ಜಾಗ ನೋಡ್ತಿದ್ರೆ ಭಯ ಆಗ್ತಿದೆ. ಇಂಥ ಮಳೆಯಲ್ಲೂ ಒಂದೇ ಒಂದು ಕಪ್ಪೆ ಸೌಂಡ್ ಇಲ್ಲ, ಹುಳ ಹುಪ್ಪಟೆ ಸೌಂಡ್ ಕೂಡ ಇಲ್ಲ. ಫುಲ್ ಸೈಲೆಂಟ್ ಆಗಿದೆ. ಭೈರವ, ಸಾಕು, ಬಾ ವಾಪಸ್ ಹೋಗೋಣ. ಈ ಜಾಗ ಸರಿ ಇಲ್ಲ. ಥು, ಇಷ್ಟು ದೂರ ಬಂದು ಖಾಲಿ ಕೈಯಲ್ಲಿ ಹೋಗೋದಾ? ಕೆರೆಯ ದಕ್ಷಿಣ ದಿಕ್ಕಲ್ಲಿ ಶಿಕಾರಿ ಮಾಡೋದು ಈಸಿ ಅಂತೆ. ಅಲ್ಲಿಗೆ ಹೋಗೋಣ ನಡಿ. ನಾವಿಬ್ರು ಕತ್ತಲಲ್ಲಿ ಮುಂದೆ ಹೋದ್ವಿ. ಭೈರವ ಮುಂದೆ ಇದ್ದ, ನಾನು ಹಿಂದೆ ಇದ್ದೆ. ಅಲ್ಲಿಂದ ಕೆರೆ ಕ್ಲೀನ್ ಆಗಿ ಕಾಣ್ತಿತ್ತು. ಕೆರೆ ಕಡೆ ಕಣ್ಣಿಡು. ಈಗ ರಾತ್ರಿ ಜಾಸ್ತಿ ಆಗ್ತಿದೆ. ಹಕ್ಕಿಗಳು ಬಂದೇ ಬರ್ತಾವೆ. ಆದ್ರೆ ನನ್ನ ಮನಸ್ಸು ಯಾಕೋ ಕೇಳಲಿಲ್ಲ. ಆ ಕತ್ತಲಲ್ಲಿ ಏನೋ ಆಗ್ತಿದೆ ಅಂತ ಅನ್ನಿಸ್ತಿತ್ತು. ನಾವು ಅವುಗಳನ್ನು ನೋಡ್ತಿರ್ಲಿಲ್ಲ, ಆದರೆ ಅವು ನಮ್ಮನ್ನು ನೋಡ್ತಿದ್ವು. ತಣ್ಣನೆ ಗಾಳಿ ಬೀಸೋಕೆ ಶುರುವಾಯಿತು. ಜೋರಾಗಿ ಮಿಂಚು ಬಂತು. ಲಂಕೇಶ್, ನೀನು ಕೆರೆ ಕಡೆ ನೋಡೋದು ಬಿಟ್ಟು ಆ ಕತ್ತಲೆ ಕಡೆ ಯಾಕೆ ನೋಡ್ತಿದೀಯಾ? ಗೊತ್ತಿಲ್ಲ, ಯಾರೋ ನಮ್ಮನ್ನ ನೋಡ್ತಿದ್ದಾರೆ ಅನ್ನಿಸ್ತಿದೆ. ಅಲ್ಲಿ ಯಾರೋ ನೆರಳು ಅಲುಗಾಡಿದ ಹಾಗೆ ಆಯಿತು. ಅದೆಲ್ಲ ನಿನ್ನ ಭ್ರಮೇಕನೋ, ಸುಮ್ನಿರೋ. ಭೈರವ ಧೈರ್ಯ ಹೇಳಿದ್ರೂ ಭಯ ಹೋಗಲಿಲ್ಲ. 1 ಗಂಟೆ ಆಯಿತು.
ಒಂದೇ ಒಂದು ಹಕ್ಕಿ ಕಾಣಲಿಲ್ಲ. ಲೇ ಭೈರವ, ಎಷ್ಟೊತ್ತಾಯ್ತು ನೋಡು, ಒಂದೂ ಹಕ್ಕಿ ಇಲ್ಲ. ನಂಗೂ ಡೌಟ್ ಬರ್ತಿದೆ. ಸ್ವಲ್ಪ ಹೊತ್ತು ನೋಡೋಣ ಇರು. ಸಡನ್ ಆಗಿ ಹಿಂದಿನ ಮರದ ಮೇಲೆ ಏನೋ ಅಲುಗಾಡಿದ ಹಾಗೆ ಆಯಿತು. ತಿರುಗಿ ನೋಡಿದ್ರೆ ಎದೆಯೇ ಒಡೆದು ಹೋಗುವಂಥ ದೃಶ್ಯ. ಮರದ ಮೇಲೆ ಒಂದು ಅಸ್ಥಿ ಪಂಜರ ತೂಗ್ತಾ ಇತ್ತು. ಮಳೆ ಹನಿ ಅದರ ಒಣಗಿದ ಮೂಳೆಗಳ ಮೇಲೆ ಬೀಳ್ತಿತ್ತು. ಗಾಳಿಗೆ ಅದು ತೂಗ್ತಾ ಇತ್ತು. ಅದರ ಕಣ್ಣಿನ ಹೊಂಡಗಳು ನಮ್ಮನ್ನೇ ನೋಡ್ತಿದ್ದ ಹಾಗಿತ್ತು. ಭೈರವ, ಭೈರವ, ಅಲ್ಲಿ ನೋಡು. ಭೈರವ ತಿರುಗಿ ನೋಡಿದ. ಅವನು ಕೂಡ ಆ ಅಸ್ಥಿ ಪಂಜರ ನೋಡಿದ. ಇಬ್ರಿಗೂ ಫುಲ್ ಶಾಕ್. ಭೈರವನ ಕಣ್ಣಲ್ಲೂ ಭಯ ಕಾಣ್ತಿತ್ತು. ಇದೇನಿದು? ಯಾರಿದು? ಆ ಅಜ್ಜ ನಿಜನೇ ಹೇಳ್ತಿದ್ರು, ಈ ಜಾಗ ಸರಿ ಇಲ್ಲ, ಇದು ಆ ನಿಶಿಭೂತದ್ದೇದೇ ಕೆಲಸ. ಬಾ ಹೋಗ್ಬಿರೋಣ ಇಲ್ಲಿಂದ. ಭಯ ಪಡಬೇಡ. ಇದು ಯಾವುದೋ ಪ್ರಾಣಿದಿರ್ಬೋದು, ಅಥವಾ ಹಳೆ ಹೆಣ ಇರ್ಬೋದು. ಕಾಡಲ್ವಾ ಇರ್ತವೆ ಬಿಡು. ಇಲ್ಲ ಭೈರವ, ಅದರ ಮೂಡೆ ನೋಡು, ಅದು ತೂಗ್ತಾ ಇರೋ ರೀತಿ ನೋಡು. ಇದು ಮಾಮೂಲಿ ಅಲ್ಲ. ನಡಿ, ವಾಪಸ್ ಹೋಗೋಣ. ನನ್ನ ಮಾತು ಮುಗಿಯೋ ಮುಂಚೆನೆ ಕೆರೆ ಮಧ್ಯದಿಂದ ಒಂದು ಧ್ವನಿ ಬಂತು. ಆ ಧ್ವನಿ ಕೇಳಿ ನನ್ನ ರಕ್ತ ಹೆಪ್ಪುಗಟ್ಟೋ ಹಾಗಾಯಿತು. ಯಾರೋ ದೂರದಿಂದ ಕರೆದ ಹಾಗೆ, ಆದರೆ ಅದು ನೀರೊಳಗಿಂದ ಬಂದ ಹಾಗಿತ್ತು. ಲಂಕೇಶ್, ಲೇ ಲಂಕೇಶ್, ಇಲ್ಲಿ ಬಾ. ಇದು ನನ್ನ ವಾಯ್ಸ್. ಯಾರ್ದು ಅಲ್ಲಿ? ಬಾಯಿ ಮುಚ್ಕೊಳ್ಳೋ. ಅದು ನೀನು ಅಲ್ಲ, ಅದು ನಿಶಿಭೂತ. ಅಜ್ಜ ಹೇಳಿಲ್ವಾ, ಬೇಕಾದವರ ಧ್ವನಿ ಅನುಕರಣೆ ಮಾಡುತ್ತೆ ಅಂತ? ಇಷ್ಟೊತ್ತು ಧೈರ್ಯ ತೋರಿಸ್ತಿದ್ದ ಭೈರವ ಈಗ ಬೆದರಿ ಹೋಗಿದ್ದ. ಆ ಧ್ವನಿ ಮತ್ತೆ ಬಂತು. ಈ ಸಲ ಇನ್ನೂ ಹತ್ತಿರದಿಂದ. ಭೈರವನ ಧ್ವನಿಯಲ್ಲಿ, ಭೈರವ, ಹೆದರ್ಬೇಡ, ನಾನು ಕಣೋ, ನನಗೆ ಸಹಾಯ ಬೇಕು, ಜಲ್ದಿ ಬಾ. ಲೇ, ಇದು ನೀನೇ ಕಣೋ, ನನ್ನ ಆತ್ಮನೇ ಕರೀತಿದೆ ಅನ್ಸುತ್ತೆ. ನಾನು ಹೋಗ್ಬೇಕು. ನಿಲ್ಲೋ ಹುಚ್ಚ, ನಿನಗೆ ಹುಚ್ಚಿಡಿತ? ನಾನು ನೀನು ಎದುರುಗಿದ್ದಿಂತಾನೆ? ಅದು ನಿನ್ನನ್ನು ಸಿಕ್ಕಿಸೋಕೆ ನೋಡ್ತಿದೆ. ಹೋಗ್ಬೇಡ. ಬಾಯಿ ಮುಚ್ಕೋ, ಕಿವಿ ಮುಚ್ಕೋ. ಅದು ನಿಶಿಭೂತ, ಅದು ನಮ್ಮನ್ನ ಕರೀತಿದೆ. ಆಗ ಆ ಧ್ವನಿ ಬದಲಾಯಿತು. ಈಗ ಅದು ಭೈರವನ ಸತ್ತೋಗಿರೋ ತಾಯಿಯ ಧ್ವನಿಯಲ್ಲಿ ಬಂತು. ಮಗನೇ ಭೈರವ, ನನ್ನನ್ನು ಕಾಪಾಡು ಮಗನೇ. ನಾನು ಈ ನೀರಿನಲ್ಲಿ ಸಿಕ್ಕಾಕೊಂಡಿದ್ದೀನಿ. ಉಸಿರು ಕಟ್ಟಿದೆ ಕಂದ. ಬಾ, ಕಾಪಾಡು. ಅಮ್ಮ, ಅಮ್ಮ, ನೀನಾ? ನೀನ್ ಸತ್ತೋಗಿದ್ದೆ ಅಲ್ವಾ? ನೀನು ಹೇಗೆ ಇಲ್ಲಿಗೆ ಬಂದೆ? ಲೇ ಭೈರವ, ಅದು ನಿನ್ನ ಅಮ್ಮ ಅಲ್ಲ, ಅದು ಪಿಶಾಚಿ. ಮೋಸ ಹೋಗ್ಬೇಡ. ನಿನ್ನ ಅಮ್ಮ ಸತ್ತು 10 ವರ್ಷ ಆಯ್ತು. ಇಲ್ಲ, ಅದು ನನ್ನ ಅಮ್ಮನೇ. ಅವಳು ಕಷ್ಟದಲ್ಲಿದ್ದಾಳೆ. ನಾನು ಹೋಗ್ಬೇಕು. ಬಿಡು ನನ್ನ. ಭೈರವ, ಬೇಡ, ಹೋಗ್ಬೇಡ. ಆದ್ರೆ ಭೈರವನ ಮೇಲೆ ಆ ಧ್ವನಿ ಮಂತ್ರದ ಹಾಗೆ ಕೆಲಸ ಮಾಡಿತು. ಅವನು ನನ್ನ ತಳ್ಳಿ ಕೆರೆ ಕಡೆ ಓಡಿದ. ನಿಲ್ಲೋ ಭೈರವ, ಹೋಗ್ಬೇಡ, ನಿಲ್ಲೋ. ಭೈರವ ಕತ್ತಲಲ್ಲಿ ಕೆರೆ ಕಡೆ ಓಡ್ತಿದ್ದ. ನಾನು ಎಷ್ಟೇ ಕೂಗಿದ್ರೂ ಅವನು ಕೇಳ್ತಿರ್ಲಿಲ್ಲ. ಅಷ್ಟರಲ್ಲೇ ಮತ್ತೆ ಮಿಂಚು ಬಂತು. ಆ ಬೆಳಕಲ್ಲಿ ನಾನು ನೋಡಿದೆ, ಭೈರವ ಎಲ್ಲಿ ಓಡ್ತಿದ್ದಾನೋ ಅಲ್ಲಿ ನೀರಿಲ್ಲ, ಬರೀ ಕೆಸರು ಗದ್ದೆ ಇತ್ತು. ಮರುಕ್ಷಣ ಭೈರವ ಜಾರಿ ಆ ಕೆಸರಿನಲ್ಲಿ ಬಿದ್ದೇ ಬಿಟ್ಟ. ಲಂಕೇಶ್, ಕಾಪಾಡೋ, ಕಾಪಾಡೋ, ಕಾಪಾಡೋ ಲಂಕೇಶ್. ನನಗೆ ಏನೂ ಮಾಡೋಕೆ ಆಗ್ಲಿಲ್ಲ, ನೋಡ್ತಿದ್ದೆ ಅಷ್ಟೇ. ಹಾಗೆ ಆ ನಿಶಿಭೂತ ಭೈರವನನ್ನ ಆವರಿಸ್ಕೊಂತು. ಆ ಕಪ್ಪು ನೆರಳು ಈಗ ಲಂಕೇಶ್ ಕಡೆ ತಿರುಗ್ತು. ಲಂಕೇಶ್ಗೆ ಕೈ ಕಾಲು ಬರ್ತಿರ್ಲಿಲ್ಲ. ನಿನ್ ಫ್ರೆಂಡ್ನ ನುಂಗಾಯ್ತು, ಈಗ ನಿನ್ ಸರದಿ. ಇಷ್ಟು ಹೇಳ್ತಿದ್ದ ಹಾಗೆ ಅದು ನನ್ನ ಕಡೆ ಬಂತು. ನಾನು ಜೀವ ಭಯದಲ್ಲಿ ಕೆರೆ ಬಿಟ್ಟು ಕತ್ತಲಲ್ಲಿ ಹಿಂದೆ ಮುಂದೆ ನೋಡದೆ ಓಡಿದೆ. ಊರು ಬರೋವರೆಗೂ ನಿಲ್ಲಲೇ ಇಲ್ಲ. ಹೀಗೆ ನಾನು ತಪ್ಪಿಸಿಕೊಂಡು ಓಡಿ ಬಂದೆ ಕಣ್ರು. ಮರುದಿನ ಸ್ಟೇಷನ್ಗೆ ಹೋದರೂ ಆ ರಾತ್ರಿ ಏನಾಯಿತು ಅಂತ ಯಾರಿಗೂ ಹೇಳಿಲ್ಲ. ಭೈರವ ಶಾಶ್ವತವಾಗಿ ಕಾಣೆಯಾದ. ನನಗೆ ಆ ಘಟನೆ, ಆ ಧ್ವನಿ ಯಾವತ್ತೂ ಮರೆಯಲ್ಲ. ಅಂದಿನಿಂದ ಇಂದಿನವರೆಗೂ ನಾನು ಆ ಕಡೆ ತಲೆ ಹಾಕಿಲ್ಲ. ಭೈರವನ ಹೆಣ ಕೂಡ ಸಿಗಲಿಲ್ಲ. ಲಂಕೇಶ್ ಕಾಕ ಕಥೆ ಮುಗಿಸಿದ್ರು. ಆದ್ರೆ ಹೊರಗಡೆ ಮಳೆ ಇನ್ನೂ ಸುರಿತಾನೇ ಇತ್ತು.
ನಿಶಿಭೂತ ಇನ್ನೂ ಮುಗಿದಿಲ್ಲ. ಇದು ಕೇವಲ ಶುರು ಅಷ್ಟೇ. ನಿಜವಾದ ಕತ್ತಲೆಯ ಕಥೆ ಮುಂದೆ ಬರಲಿದೆ. ಸಬ್ಸ್ಕ್ರೈಬ್ ಮಾಡಿ.